ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನುಗ್ಗೆ ಸೊಪ್ಪು ಹಾಗೆ ಮೊಟ್ಟೆ ಹಾಕಿ ಪಲ್ಯ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಅಂತನಾದ್ರು ಹೇಳ್ಬೋದು, ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪು ಪಲ್ಯ ಮಾಡಿದ್ದೀವಿ ಅಂತನಾದ್ರು ಹೇಳ್ಬೋದು. ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪು ವಾರದಲ್ಲಿ 2 ದಿನ, ಈಗ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ವಾರದಲ್ಲಿ 2 ದಿನ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ಥರ ಒಂದು ಸಾಸರಲ್ಲಿ ಹಾಕಿ ಸೋಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅದು ನೀರು ಇಳಿಬೇಕು. ಸೊ ಹಾಗಾಗಿ ನುಗ್ಗೆ ಸೊಪ್ಪು ನಾನು ಒಂದು 3 ಕಟ್ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಮೊಟ್ಟೆ ಇದಿಷ್ಟನ್ನೇ ತೊಗೊಂಡಿರೋದು ನಾನು. ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆಯೇ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಈಗ ನೋಡಿ, ಬಾಣಲೆಗೆ ನಾನು ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ನಾನಿಲ್ಲಿ ಸನ್ಪ್ಯೂರ್ ರೈಸ್ ಬ್ರೈನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಆಯಿಲ್ ಕಲರ್ ಆ ಥರ ಕಾಣಿಸ್ತಾ ಇದೆ. ಈರುಳ್ಳಿ, ದಪ್ಪ ಈರುಳ್ಳಿ ಬಂದು 2 ತೊಗೊಂಡಿದ್ದೀನಿ ನಾನು. ನಮ್ಮ ಕೈ ತುಂಬ ಆಗೋ ಅಷ್ಟು ಈರುಳ್ಳಿ ಸಿಗಬೇಕು, ಅಷ್ಟು ನಾವು ಈರುಳ್ಳಿ ಹಾಕೋಬೇಕಾಗತ್ತೆ. ಈರುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೊರಟೋಗಿ ಈ ಥರ ಬ್ರೌನ್ ಕಲರ್ ಆಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಂದೊಂದಾಗಿ ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಜನ ತಿನ್ನೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಪಲ್ಯ ಮಾಡ್ತಾಯಿದ್ದೀನಿ. 4 ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಮೊಟ್ಟೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು. ಒಂದು 4 ಜನಕ್ಕೆ ಒಬ್ರಿಗೆ 1 ಮೊಟ್ಟೆ ಲೆಕ್ಕದಲ್ಲಿ ನಾನು ಹಾಕಿದ್ದೀನಿ. ಈಗ ನೋಡಿ, ಇವಾಗೆಲ್ಲ ನೀಟಾಗಿ ಮೊಟ್ಟೆನೆಲ್ಲ ಚೆನ್ನಾಗಿ ಕಲಗಿಸ್ಕೊಂಡು ಮೊಟ್ಟೆ ಉಡಿಯಾಗಿ ಉದುರು ಥರ ಆಗಬೇಕು. ಸೊ ಅಲ್ಲಿವರೆಗೂ ಕೈ ಆಡ್ಕೊಳ್ಳಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ, ಯಾಕೆಂದರೆ ತಳ ಹಿಡ್ದಂಗೆ ಆಗಿಬಿಡುತ್ತೆ, ಬೇಗನೆ ಮೊಟ್ಟೆ ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿಕೊಂಡ್ರೆ ನಂಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ಹಾಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಉದ್ದುದ್ರಾಗಿರಬೇಕು. ಒಂದು ಸ್ವಲ್ಪ ಬಾಣಲೆಗೆ ತಳ ಹಿಡ್ದಂಗೆ ಅನಿಸುತ್ತೆ, ನೀವು ಒಂಚೂರು ಕೈ ಆಡಿಕೊಂಡ್ರೆ ಅದು ಕೂಡ ಎಲ್ಲ ಬಿಡಿ ಆಗುತ್ತೆ. ಇವಾಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕೋಬೇಕು. ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ನೀವು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆದರೂ ನೀವು ಕುಕ್ ಮಾಡಬೇಕು ಅದು ಚೆನ್ನಾಗಿ. ಆವಾಗ ಸೊಪ್ಪು ಈ ಥರ ಏನಿರುತ್ತೆ ನಮಗೆ ಡ್ರೈ ಥರ ಎಲ್ಲ ನಮಗೆ ಬಿಸಿಗೆ ಅದೆಲ್ಲ ಸಣ್ಣಕ್ಕಾಗಿ ಸ್ವಲ್ಪ ಆಗುತ್ತೆ. ಆವಾಗ ನಿಮಗೆ ಅನಿಸುತ್ತೆ ಸೊಪ್ಪು ಇಷ್ಟೊಂದಿತ್ತು, ಪಲ್ಯ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನೀವು ನೋಡ್ಬೋದು, ನಾನು ನೆಕ್ಸ್ಟ್ ನೋಡಿ ನೀಟಾಗಿ ಈ ಥರ ಕೈ ಆಡ್ಕೋತೀನಿ. ಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ಹೈನೇ ಇಟ್ಕೊಳ್ಳಿ, ಸೊಪ್ಪು ಬೇಗನೆ ಬೇಯುತ್ತೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಕೈ ಆಡ್ತಾನೆ ಇರಿ. ಇನ್ನೂ ಒಂದು ಸ್ವಲ್ಪ ಇದರಲ್ಲಿ ನೀರಿದೆ, ಸ್ವಲ್ಪ ಡ್ರೈ ಆಗಬೇಕು. ಚೆನ್ನಾಗಿ ಸೊಪ್ಪು ಬೆಂದಿದೆಯಾ ಅಂತ ನೀವು ಚೆಕ್ ಮಾಡ್ಕೋತಾರಿ. ಇದು ಸ್ವಲ್ಪ ತುಂಬ ಎಳೆದಾಗಿದ್ದರೆ ಬೇಗನೆ ಬೆಂದೋಗ್ಬಿಡುತ್ತೆ. ನಾನು ತೊಗೊಂಡಿರೋದು ಸ್ವಲ್ಪ ಮೀಡಿಯಮ್ಮು, ತುಂಬ ಎಳೆದು ಅಲ್ಲ, ಬಲ್ತು ಇಲ್ಲ. ಸೊ ಆ ಥರ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಖಾರಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಆನಂತರ ನಾವು ನೋಡಿ ನೀಟಾಗಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಸೊಪ್ಪು ಒಂದೊಂದು ಸರಿ ಅಲ್ಲಲ್ಲೇ ಖಾರ ಹಿಡ್ದಂಗೆ ಆಗಿಬಿಟ್ಟಿರುತ್ತೆ. ನೀಟಾಗಿ ಚೆನ್ನಾಗಿ ಕೈ ಆಡಿಕೊಂಡು ಬೇಕಾದ್ರೆ ಒಂದು ತಟ್ಟೆ ಮುಚ್ಚಿ ನೀವು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಿಮ್ಮಲ್ಲಾದರೂ ಸರಿ ಅಥವಾ ಸ್ವಲ್ಪ ಹೈ ಫ್ಲೇಮಲ್ಲಾದರೂ ಪರವಾಗಿಲ್ಲ. ಸಿಹಿಯೋ ಥರ ಮಾತ್ರ ಇದು ಮಾಡ್ಕೊಬಿಡಿ, ಆವಾಗವಾಗ ಚೆಕ್ ಮಾಡ್ಕೋತಾ ಇರಿ. ಚೆನ್ನಾಗಿ ಸೊಪ್ಪು ಬೆಂದಾಗಲೂ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ, ಹಾಗೆ ಡ್ರೈ ಆಗಿರಬೇಕು. ನೋಡಿ, ನಾನು ಇವಾಗ ತಟ್ಟೆ ಮುಚ್ಚಿ ಇಟ್ಟು ಮತ್ತೆ ತೆಗಿತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಇದರಲ್ಲಿ ನೀರಿನ ಅಂಶ ಇದೆ, ಅಥವಾ ನಿಮಗೆ ನೀರಿನ ಅಂಶ ಇಲ್ಲ, ಡ್ರೈ ಆಗಿದೆ ಬಟ್ ಸೊಪ್ಪಿನೂ ಬೆಂದಿಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಮೊಟ್ಟೆನೂ ಈ ರೀತಿಯಾಗಿ ಉದ್ದುದ್ರಾಗಿರಬೇಕು. ಸೊಪ್ಪಿಗೂ ಕೂಡ ನೀಟಾಗಿ ಚೆನ್ನಾಗಿ ಬೆಂದಿದ್ರೆ ಮಾತ್ರ ನುಗ್ಗೆ ಸೊಪ್ಪು ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಬೇಕಾದ್ರೆ ನೀವು ಒಂದು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೋಬಹುದು, ಇಲ್ಲ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋಬಹುದು. ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಬೆಂದಿದೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಬೆಂದಿದೆ ಅಂತ ಅನಿಸುತ್ತೆ, ನಿಮ್ಮ ಕೈಯಲ್ಲಿ ಮುಟ್ಟು ನೋಡಿದಾಗ ಸ್ಮೂತಾಗಿತ್ತು ಆಯಿತು ಅಂದರೆ ಬೆಂದಿದೆ ಅಂತ. ಇಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ರಸಮ್ಗಾಗಿರ್ಬೋದು, ಬೇಳೆ ಸಾಂಬಾರು ಮಾಡಿದಾಗ ಸೈಡ್ಸ್ಗೆ ನೆಂಚ್ಕೊಳ್ಳೋಕ್ಕೆ ಅಂತ, ಅಥವಾ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಕೂಡ ನಾವು ಈ ರೀತಿ ಮಾಡ್ಕೋಬಹುದು.